ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಬಂದಿರೋದು ದೇವನಹಳ್ಳಿ ಟೌನ್ನಲ್ಲಿ ಪ್ರೈಮ್ ಲೊಕೇಶನಲ್ಲಿ ರೆಡಿಯಾಗಿರೋ ನಂದಿ ಅರ್ಬನ್ ಸಿಟಿ ಪ್ರಾಜೆಕ್ಟ್ ಬಗ್ಗೆ. ಇದು 12 ಏಕರ್ಸಲ್ಲಿ ರೆಡಿಯಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಈ ಪ್ರಾಜೆಕ್ಟ್ನ ಸೇಲ್ಸ್ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಈ ನಂದಿ ಅರ್ಬನ್ ಸಿಟಿ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಾದರೆ ಏನು ಹೇಳ್ಬೋದು ಸರ್? ಬಿಲ್ಡರ್ ನೇಮ್ ಬಂದು PGR ಬಿಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಓಕೆ. ಪ್ರಾಜೆಕ್ಟ್ ನೇಮ್ ಬಂದು ನಂದಿ ಅರ್ಬನ್ ಸಿಟಿ ಅಂತ ಸರ್. ಸೊ ಇದು ಬಂದು ಫೇಸ್ 3 ಮಾಡ್ತಿರೋದು. ಆ್ಯಂಡ್ ಲೊಕೇಶನ್ ವೈಸ್ ಬಂತು ಅಂದರೆ ದೇವನಹಳ್ಳಿ ಟೌನಲ್ಲೇ ಬರುತ್ತೆ. ಓಕೆ, ಅಂದರೆ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಸರ್? ದೇವನಹಳ್ಳಿ ಟೌನು ಬ್ರಿಗೇಡ್ ಆರ್ಚಿಡ್ ಆಪೋಸಿಟ್ ಬರುತ್ತೆ. ಓಕೆ ಓಕೆ, ಬ್ರಿಗೇಡ್ ಆರ್ಚಿಡ್ ಅದರ ಆಪೋಸಿಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಟೋಟಲ್ ಎಷ್ಟು ಏಕರ್ಸಲ್ಲಿ ರೆಡಿ ಆಗಿದೆ? ಟೋಟಲ್ ನಾವು 12 ಏಕರ್ಸಲ್ಲಿ ಫೇಸ್ 3 ಮಾಡಿರೋದು ಸರ್. ಟೋಟಲ್ 147 ಪ್ಲಾಟ್ಸ್ ಬಂದಿದೆ. 147 ರೆಡಿ ಟು ಕನ್ಸ್ಟ್ರಕ್ಷನಲ್ಲಿ ಇದೆ ಸರ್ ಸ್ಟೇಟಸ್. ಓಕೆ, ಇದು ಅಪ್ರೂವಲ್ಲು ಮತ್ತು ಖಾತಾ ಎಲ್ಲ ಯಾವುದು? ಬಯಪ್ಪ ಅಪ್ರೂವ್ಡು ಎ ಖಾತಾ ಬರುತ್ತೆ ಸರ್. ಬಯಪ್ಪ ಅಪ್ರೂವ್ಡು ಎ ಖಾತಾ. ನಿಮಗೆ ಬ್ಯಾಂಕ್ ಲೋನ್ ಬೇಕಂದರೆ 75% ವರೆಗೂ ಸಿಗುತ್ತೆ. ಓಕೆ. ಸೊ SBI ಆಗಿದೆ, ಇಂಡಿಯನ್ ಬ್ಯಾಂಕು, HDFC, LIC, IDBI, ಬ್ಯಾಂಕ್ ಆಫ್ ಬರೋಡಾದಲ್ಲೆಲ್ಲ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಸರ್ ಈ ಒಂದು ಲೇಔಟಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್? ಆ್ಯಸ್ ಪರ್ ಬಯ್ಯಪ್ಪ ನಾಮ್ಸ್ ಪ್ರಕಾರ ನಾವು ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ ಸರ್. ಓಕೆ. ಲೈಕ್ UG ಮಾಡಿದ್ದೀವಿ, ಅಂಡರ್ಗ್ರೌಂಡಿಂಗ್ ಡ್ರೈನೇಜು, ಅಂಡರ್ಗ್ರೌಂಡಿಂಗ್ ಎಲೆಕ್ಟ್ರಿಕಲು. ಓಕೆ. ಮತ್ತು 6 ಪಾರ್ಕ್ಸ್ ಕೊಡ್ತಾ ಇದ್ದೀವಿ. ಟೋಟಲ್ 6 ಪಾರ್ಕ್. ಟೋಟಲ್ 6 ಪಾರ್ಕ್ ಬರುತ್ತೆ. 6 ಪಾರ್ಕಲ್ಲಿ ಒಂದೊಂದು ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ. ಚಿಲ್ಡ್ರನ್ಸ್ ಪ್ಲೇಯರ್ ಆಗಿರಲಿ, ಜಾಗಿಂಗ್ ಟ್ರ್ಯಾಕು, ಯೋಗ ಡೆಕ್ಕು, ಸೀನಿಯರ್ ಸಿಟಿಸನ್ಸು, ಸಿಟ್ಟಿಂಗ್ಸು. ಸೊ ಈ ಥರ ಕೊಡ್ತಾ ಇದ್ದೀವಿ. ಮತ್ತು ರೋಡ್ ಬಂತು ಅಂದರೆ 40 ಫೀಟ್ ರೋಡ್ ಕೊಡ್ತಾ ಇದ್ದೀವಿ ಆ್ಯಂಡ್ 30 ಫೀಟ್ ರೋಡ್ ಕೊಡ್ತಾ ಇದ್ದೀವಿ. CC ರೋಡ್ಸು ಸರ್. ಸೊ ಎಲ್ಲ ಥರ ಅಮ್ಯುನಿಟೀಸು ಕೂಡ ಆಲ್ರೆಡಿ ಹೈ ಎಂಡ್ ಡೆವಲಪ್ಮೆಂಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಬಂದು ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಇರ್ಬೋದು ಸರ್. ಓಕೆ, ನೋಡಿ ವೀಕ್ಷಕರೇ, ಲೇಔಟ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಟೋಟಲ್ 12 ಏಕರ್ಸಲ್ಲಿ ತುಂಬ ವಿಸ್ತಾರವಾಗಿ ಸ್ಪೇಸಿಯಸ್ ಜಾಗದಲ್ಲಿ ರೆಡಿಯಾಗಿದೆ. ಫುಲ್ಲು ಟ್ರೀ ಪ್ಲಾಂಟೇಷನ್ಸ್ ಆಗಿದೆ. 40 ಫೀಟ್ ವೈಡ್ ರೋಡ್ ಇದೆ. ಮತ್ತು ಡ್ರೈನೇಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಪ್ರತಿಯೊಂದು ಕನೆಕ್ಷನ್ನು ಕೂಡ ಆಗಿದೆ. ಲೇಔಟ್ನ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸರ್, ನಂದಿ ಅರ್ಬನ್ ಸಿಟಿ ಪ್ರಾಜೆಕ್ಟ್ಗೆ ಬರಬೇಕು ಅಂದರೆ ಕನೆಕ್ಟಿವಿಟಿ ಯಾವ ಥರ ಎಲ್ಲ ಇದೆ? ಕನೆಕ್ಟಿವಿಟಿ ಏನಿಲ್ಲ ಸರ್, ದೇವನಹಳ್ಳಿ ಟೌನಲ್ಲೇ ಕೊಡ್ತಾ ಇದ್ದೀವಿ ನಾವು. ದೇವನಹಳ್ಳಿ ಅಂದ್ಬಿಟ್ಟು ಇಲ್ಲಿಂದ ಎಲ್ಲ 20 ಕಿಲೋಮೀಟರ್ ಎಲ್ಲ ಪ್ರಾಜೆಕ್ಟ್ ಮಾಡ್ತಿಲ್ಲ. ಸೊ ದೇವನಹಳ್ಳಿ ಬಯ್ಯಪ್ಪ ಆಫೀಸ್ ಅಟ್ಯಾಚೇ ನಮ್ಮ ಲೇಔಟ್ ಇರೋದು. ಓಕೆ. ಸೊ STR ರೋಡ್ ಬಂದು 200 ಮೀಟರ್ಸ್ ಬರುತ್ತೆ. ಹೈದರಾಬಾದ್ ರೋಡ್ ಬಂದು 1.5 ಕಿಲೋಮೀಟರ್. 1 ಕಿಲೋಮೀಟರಲ್ಲಿ ದೇವನಹಳ್ಳಿ ಬಸ್ ಸ್ಟಾಪ್ ಬರುತ್ತೆ. ಜಸ್ಟ್ 1 ಕಿಲೋಮೀಟರ್ಸಲ್ಲೇ ದೇವನಹಳ್ಳಿ ಬಸ್ ಸ್ಟಾಪ್ ಬರುತ್ತೆ. ನಮ್ಮ ಪ್ರಾಜೆಕ್ಟ್ ಆಪೋಸಿಟ್ ಬಂದು ಬ್ರಿಗೇಡ್ ಮಾಲ್ ಇದೆ, ಬ್ರಿಗೇಡ್ ಆರ್ಚಿಡ್ ಅವ್ರದ್ದು. ಪ್ಲಸ್ ಅಲ್ಲಿಂದ ಅಟ್ಯಾಚು ಸತ್ವ ಕ್ಯೂಬಿಕ್ಸ್ ಮಾಲ್ ಬರುತ್ತೆ. ಓಕೆ. ಸೊ ನೋಡೋದಲ್ಲ ವೀಕ್ಷಕರೇ, ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಪ್ರಾಜೆಕ್ಟು ಒಳಗಡೆ ನಮಗೆ ಬಯಪ್ಪ ಆಫೀಸ್ ಕೂಡ ರೆಡಿ ಆಗ್ತಿದೆ. ಸೊ ಕನೆಕ್ಟಿವಿಟಿ ಎಲ್ಲ ಸಾರ್ ಹೇಳ್ದಂಗೆ ತುಂಬ ಚೆನ್ನಾಗಿದೆ. ಒಂದು ದೇವನಹಳ್ಳಿ ಟೌನಲ್ಲಿ ಒಂದು ಹಾರ್ಟ್ ಆಫ್ ದ ಸಿಟಿ ಲೊಕೇಶನಲ್ಲಿ ಈ ಒಂದು ಪ್ರಾಜೆಕ್ಟ್ ಡೆವಲಪ್ಡ್ ಆಗಿದೆ. ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ಬೋದು, ಬೇಕಾದಷ್ಟು ಮನೆಗಳೆಲ್ಲ ರೆಡಿ ಆಗಿದೆ. ಈ ಒಂದು ಪ್ರಾಜೆಕ್ಟು ಕೂಡ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ಹಾಗೆಯೇ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಮತ್ತಷ್ಟು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸರ್, ನಿಮ್ಮ ಪ್ರಾಜೆಕ್ಟಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ ಇದೆ ಸರ್? ಸರ್, ನೀವು ಇವಾಗ ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ ಮನೆ, ಟೋಟಲ್ 120 ಮನೆ ಬಂದೈತೆ ಫೇಸ್ 1ಅಲ್ಲಿ. ಓಕೆ. ಸೊ ಇಮಿಡಿಯೇಟಾಗಿ ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮಾಡಿ ಇರ್ಬೋದು. ಆಲ್ಮೋಸ್ಟ್ ಇಲ್ಲೆಲ್ಲ ಬಂದು 70% SBI ಎಂಪ್ಲಾಯೀಸೇ ಇದ್ದಾರೆ. ಓಕೆ ಓಕೆ. ಸೊ ಇನ್ನು ಫೇಸ್ 3 ಬಂತಂದರೆ ನಮಗೆ ಇಮಿಡಿಯೇಟಾಗಿ ರೆಡಿ ಟು ಕನ್ಸ್ಟ್ರಕ್ಷನ್ ರೆಡಿ ಇರೋ ನಮ್ಮ ಪ್ರಾಜೆಕ್ಟು. ಸೊ ಟೋಟಲ್ 120 ಮನೆ ಇದೆ ಸರ್ ಇದರಲ್ಲಿ. 120 ಮನೆ ಆಲ್ರೆಡಿ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ. ಯಾರೋ ಇನ್ವೆಸ್ಟ್ಮೆಂಟ್ ಅನ್ನೋದು ತಗೊಳೋದು ಬಿಡೋದೇನಿಲ್ಲ ಸರ್. ಇಲ್ಲಿ ಇಮಿಡಿಯೇಟಾಗಿ ರೆಂಟು ಕೂಡ ಬರ್ತಿದೆ. 1 BHK ಬಂದು 13,000 ರೆಂಟ್ ಕೊಡ್ತಿದ್ದಾರೆ. 2 BHK 25,000 ರೂಪಾಯಿವರೆಗೂ ಓಡ್ತಿದೆ. ಓಕೆ ಸರ್. ಸೊ ಇಷ್ಟೆಲ್ಲ ಮನೆ ನೋಡ್ತಾ ಇದ್ದೀರಾ. ಅಟ್ಯಾಚೆ ಫೇಸ್ 3 ಕೂಡ ನಾವು ಮಾಡ್ತೀರಾ. ಟೋಟಲ್ ಬಂದು 30 ಎಕರೆ ಆಗುತ್ತೆ ಸರ್. ಫೇಸ್ 1, ಫೇಸ್ 2, ಫೇಸ್ 3 ಮಾಡಿದ್ರೆ ಟೋಟಲ್ 30 ಎಕರೆ ಪ್ರಾಜೆಕ್ಟ್. ಫೇಸ್ 1ಅಲ್ಲಿ ಬಂದು 110 ಮನೆ ಇದೆ. ಓಕೆ. ಫೇಸ್ 2ಅಲ್ಲಿ ಬಂದುಬಿಟ್ಟು 46 ಮನೆ ಇದೆ. ಫೇಸ್ 3 ಇವಾಗ ಟೋಟಲು 12 ಏಕರ್ಸಲ್ಲಿ 147 ಪ್ಲಾಟ್ಸ್ ಮಾಡಿದ್ದೀವಿ. ಅದರಲ್ಲಿ 42 ಪ್ಲಾಟ್ಸು ರಿಜಿಸ್ಟ್ರ್ ಕೂಡ ಮಾಡಿದ್ದೀವಿ. ಗ್ರೇಟ್ ಸರ್. ಓಕೆ, ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಈ ಒಂದು ಲೇಔಟಲ್ಲಿ ನಾವು ಸೈಟ್ ಏನಾದ್ರು ತೊಗೊಂಡ್ರೆ ಏನೆಲ್ಲ ಬೆನಿಫಿಟ್ ಇದೆ ಸರ್ ಇಷ್ಟೊತ್ತು ಹೇಳಿದ್ರು. ಸೊ ಬನ್ನಿ ಲೇಔಟ್ ಒಳಗಡೆ ಹೋಗಿ ಕಂಪ್ಲೀಟಾಗಿ ಲೇಔಟ್ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸರ್, ಲೇಔಟಲ್ಲಿ ಒಟ್ಟು 6 ಪಾರ್ಕ್ ಬರುತ್ತೆ ಅಂತ ಹೇಳಿದ್ರಿ. ಏನೆಲ್ಲ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ಸರ್, ಟೋಟಲ್ 6 ಪಾರ್ಕ್ ನಾವು ಮಾಡಿರೋದು. ಒಂದೊಂದು ಪಾರ್ಕಲ್ಲಿ ಬಂದು ನಾವು ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಸೀನಿಯರ್ ಸಿಟಿಸನ್ಸ್ ಆಗಲಿ, ಇಲ್ಲ ಜಾಗಿಂಗ್ ಟ್ರ್ಯಾಕ್ ಆಗಲಿ. ಇವಾಗ ಈ ಪಾರ್ಕ್ ನೋಡ್ತಾ ಇದ್ದೀರಾ, ಇದೆಲ್ಲ ಚಿಲ್ಡ್ರನ್ಸ್ ಪ್ಲೇಯರ್ಗೋಸ್ಕರ ಮಾಡಿರೋದು ಸರ್. ಓಕೆ. ಸೊ ಏನು ಗ್ರೀನರಿ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಇನ್ನೂ ನಮಗೆ ಪಾರ್ಕ್ದು ಇನ್ನೂ ಈ 20% ವರ್ಕ್ ಮಾಡಬೇಕು ಸರ್ ನಾವು. ಸೊ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಏನಿದ್ರು ಲ್ಯಾಂಡ್ಸ್ಕೇಪ್ ವರ್ಕ್ ಇದೆ. ಅದು ನಾವು ಇನ್ನೊಂದು ಈ ಮಂತ್ ಡಿಸೆಂಬರ್ ಅಷ್ಟೆಲ್ಲ ಮುಗಿಸ್ಕೊಡ್ಬಿಡ್ತೀವಿ. ಸೊ ಫುಲ್ ಡೆವಲಪ್ಮೆಂಟ್ ಆಗೋಗುತ್ತೆ ಸರ್. ಸೊ ಇನ್ನೊಂದು 1 or 2 ಮಂತ್ ಅಷ್ಟೊತ್ತಿಗೆ ಕಂಪ್ಲೀಟ್ ಸರ್. ನಮಗೇನಿಲ್ಲ ಲ್ಯಾಂಡ್ಸ್ಕೇಪ್ ಅಷ್ಟೇ. ಇವಾಗ ಇನ್ನೊಂದು ಏನಂದರೆ ವೆದರು ನಮಗೆ ಸಪೋರ್ಟ್ ಮಾಡ್ತಿದೆ. ಕೋಲ್ಡ್ ಇರೋದ್ರಿಂದ ಒಳ್ಳೊಳ್ಳೆ ಗಿಡಗಳಿಗೆಲ್ಲ ಸಪೋರ್ಟ್ ಆಗ್ತಿದೆ.
ಸೊ ನೋಡ್ಬೋದು ಎಲ್ಲ ಇಳಿಸ್ತಿದ್ದಾರೆ ಸರ್ ಎಲ್ಲ. ಸರ್ ಲೇಔಟಲ್ಲಿ ಪವರ್ ಸಪ್ಲೈ ಎಲ್ಲ ಯಾವ ಥರ ಇದೆ? ಸೊ ಪವರ್ ಸಪ್ಲೈ ಎಲ್ಲ ಬಂದು ನಾವು ಯೂಸ್ ಮಾಡಿದ್ದೀವಿ ಸರ್, ಅಂಡರ್ಗ್ರೌಂಡಿಂಗೆ ಬರುತ್ತೆ ಎಲ್ಲ ಅಂಡರ್ಗ್ರೌಂಡಿಗೆ ಬಂದು, ಮತ್ತು ಈ ಥರ ನಾವು ಮೀಟರ್ ಬಾಕ್ಸ್ಗಳು ಈ ಥರ ಮಾಡ್ತೀವಿ ಸರ್, ಎಲ್ಲ ರೆಡಿ ಆಗಿದೆ ಕನೆಕ್ಷನ್ಸ್ ಎಲ್ಲ. ಸೊ ಎಲ್ಲ ರೇಟ್ ಯೂಸ್ ಇದೆ ಸರ್, ಎಲ್ಲ ಪವರ್ ಸಪ್ಲೈ ಎಲ್ಲ ಬಂದಿದೆ, ಕನೆಕ್ಷನ್ ಎಲ್ಲ ಫುಲ್ಲಿ ರೆಡಿ, ಕನೆಕ್ಷನ್ ಎಲ್ಲ ರೆಡಿ ಇದೆ. ನಾವು ಆಲ್ರೆಡಿ ಬೋರ್ ಎಲ್ಲ ಕನೆಕ್ಷನ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತಾ ಇದ್ದೀವಿ. ಔಟ್ ಸೈಡಿಂದ ಏನು ವಾಟರ್ ತರ್ತಿಲ್ಲ, ನಮ್ಮ ಹತ್ರ ಇರೋ ಬೋರಲ್ಲಿರೋ ವಾಟರ್ ನಮ್ಮ ಗಿಡಗಳಿಗೆಲ್ಲ ಯೂಸ್ ಮಾಡ್ತಿರೋದು ಸರ್ ನಾವು. ಸರ್ ನಿಮ್ಮ ಲೇಔಟಲ್ಲಿ ವಾಟರ್ ಕನೆಕ್ಷನ್ಸ್ ಎಲ್ಲ ಹೇಗಿದೆ ಸರ್? ಸರ್ ನಮ್ಮ ಲೇಔಟಲ್ಲಿ ಟೋಟಲ್ 4 ಬೋರ್ ಹಾಕಿದ್ದೀವಿ. ಓಕೆ. ಸೊ ಓವರ್ ಟ್ಯಾಂಕ್ ಮಾಡಿದ್ದೀವಿ. ಓವರ್ ಟ್ಯಾಂಕಿಂದ ಎಲ್ಲ ಸೈಟ್ಗಳಿಗೆ ಇಂಡಿವಿಜುವಲ್ ಕನೆಕ್ಷನ್ ಎಲ್ಲ ಯೂಸ್ ಮಾಡಿದ್ದೀವಿ. ಎಲ್ಲ ಈ ಲೇಔಟಲ್ಲೆಲ್ಲ ಯೂಜಿನೇ ಸರ್, ಅಂಡರ್ಗ್ರೌಂಡ್ ಯಾವುದೇ ನಮಗೆ ಸಿಟಿಯಲ್ಲಿ ಆಗೋ ಪ್ರಾಬ್ಲಮ್ ಇಲ್ಲೆಲ್ಲ ಆಗೋದಿಲ್ಲ ಸರ್. ಯಾಕಂದರೆ ಇದು ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಬೈಯಪ್ಪ ನಾರ್ಮ್ಸ್ ಪ್ರಕಾರನೇ ನಾವು ಮಾಡಿದ್ದೀವಿ. ಓಕೆ ಸರ್, ಇವಾಗ ನೋಡ್ತಾ ಇದ್ದೀರಲ್ಲ ಲೇಔಟ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗೈತೆ ಅಂತ ನೋಡಿ. ಎಲ್ಲ ಪ್ಲಾಂಟೇಷನ್ ಆಗಲಿ, ಲ್ಯಾನ್ ಆಗಲಿ, ಮತ್ತು ಫುಟ್ಪಾತ್ ಕಲ್ಲು, ಅಂಡರ್ಗ್ರೌಂಡಿಂಗು, ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಆಗಿದೆ ಸರ್. ಬಟ್ ನಮಗಿರೋದೆಲ್ಲ ಬಂದು ಪಾರ್ಕ್ ಕೆಲಸ, ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ 46 ಸೈಟ್ ಕೂಡ ರಿಜಿಸ್ಟರ್ ಮಾಡಿದ್ದೀವಿ ಆಗಿದೆ. ಎಲ್ಲ ಬಂದು ಸ್ಪಾಟ್ ಬುಕ್ಕಿಂಗ್ ಸರ್, ಯಾರು ಬಂದೇನು ವಾಪಸ್ ಹೋಗಲ್ಲ. ಸೊ ಬರ್ತಾರೆ, ಕುತ್ಕೊತಾರೆ, ನೋಡ್ತಾರೆ, ನೆಗೋಷಿಯೇಷನ್ ಮಾತಾಡ್ತಾರೆ, ಬ್ಲಾಕ್ ಮಾಡಿಕೊಂಡು ಲೀಗಲ್ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಲೀಗಲ್ ಟೈಮ್ ಬಂದು ನಾವು 1 ವೀಕ್ ಕೊಡ್ತೀವಿ. ಸೊ ಏನಾಯ್ತು ನೆಕ್ಸ್ಟ್ 1 ವೀಕಲ್ಲಿ ಅವ್ರು ಲಾಯರ್ ಹತ್ರ ಅವರು ಇದು ಮಾಡಿಕೊಂಡು ನಮ್ಮ ಹತ್ರ ನೆಕ್ಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡು ಸೊ ರಿಜಿಸ್ಟರ್ ಮಾಡ್ಕೊತೀವಿ. ಓಕೆ ಸರ್. ಓಕೆ ಸರ್, ಸರೌಂಡಿಂಗ್ಸ್ ಎಲ್ಲ ಯಾವೆಲ್ಲ ಬಿಲ್ಡರ್ಸ್ ಪ್ರಾಜೆಕ್ಟ್ ಇದೆ ಸರ್? ಸರ್ ಸರೌಂಡಿಂಗ್ಸ್ ಜಸ್ಟ್ ಆಪೋಸಿಟ್ ಬಂದು ಬ್ರಿಗೇಡ್ ಇದೆ ಸರ್, ಆರ್ಚಿಡ್ ಅಂತ. ಟೋಟಲ್ 150 ಎಕರ್ಸ್ ಟೌನ್ಶಿಪ್ ಪ್ರಾಜೆಕ್ಟು. ಓಕೆ. ಸೊ ಬ್ರಿಗೇಡ್ ಅಟ್ಯಾಚ್ ಬಂದ್ಬಿಟ್ಟು ಸತ್ವಾರು ಕ್ಯೂಬಿಕ್ಸ್ ಅಂತ ಮಾಡಿದ್ದಾರೆ ಅಪಾರ್ಟ್ಮೆಂಟು. ಸರ್ ಇನ್ನೊಂದು ಈ ಕಡೆ ಈ ಲೊಕೇಶನ್ ಪ್ರೈಸ್ ಬಂದ್ಬಿಟ್ಟು ಸರ್ ಯಾವುದು 6,000 ರೂಪಾಯಿ ಕಡಿಮೆ ಯಾವುದೂ ಇಲ್ಲ ಸರ್, ಎಲ್ಲ 6,000 ರೂಪಾಯಿ ಮೇಲೇ ಇದೆ. ಸೊ ನಾವು ಸ್ಟಾರ್ಟಿಂಗು ಫ್ರೀ ಲಾಂಚ್ ಅಂದ್ಬಿಟ್ಟು ನಾವು ಈ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ. ನಮ್ಮದು 100% ಡೆವಲಪ್ಮೆಂಟ್ ಆದಾದ್ಮೇಲೆ ನಾವು ಪ್ರೈಸ್ ಹೈ ಮಾಡ್ತಾ ಇದ್ದೀವಿ. ಸರೌಂಡಿಂಗ್ಸ್ ಎಲ್ಲ ಪ್ರೆಸೆಂಟ್ ಬಂದು ಎಲ್ಲ ಬಂದು 7,000, 8,000, 9,000 ಮಾಡ್ತಿದ್ದಾರೆ ಸರ್, ಟೌನ್ ಒಳಗಡೆ ಇರೋ ಪ್ರಾಜೆಕ್ಟ್ಸ್ ಎಲ್ಲ. ಸೊ ನಾವು ಫ್ರೀ ಲಾಂಚ್ ಅಂದ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಸರ್. ಸರ್ ಲೇಔಟು ಇಷ್ಟೆಲ್ಲ ಚೆನ್ನಾಗಿ ಡೆವಲಪ್ ಮಾಡಿದ್ದೀರಾ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ, ಎಲ್ಲ ಅಮೆನಿಟೀಸು ಕೂಡ ಕೊಡ್ತಾ ಇದ್ದೀರಾ. ಫೈನಲಿ ಪ್ರೈಸಿಂಗ್ ಪಾರ್ಟು, ಸದ್ಯಕ್ಕೆ ಈ ಒಂದು ಲೇಔಟ್ನ ಸೈಟ್ಗಳ ಪ್ರೈಸ್ ಏನಿದೆ ಸರ್? ಸರ್ ಪರ್ ಸ್ಕ್ವೇರ್ ಫೀಟ್ ಬಂದು ನಾವು 6,700 ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀವಿ ಸರ್. ಓಕೆ. ನೆಗೋಷಿಯಬಲ್ ಇದೆ ಸರ್? ಸೊ ಸ್ಲೈಟ್ಲಿ ನೆಗೋಷಿಯೇಷನ್ ಇದೆ ಸರ್. 6,700 ರೂಪಾಯಲ್ಲಿ ಬಂದ್ಬಿಟ್ಟು ನಾವು ಪಾರ್ಟ್ ಬಿ ಚಾರ್ಜು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಪಾರ್ಟ್ ಬಿ ಚಾರ್ಜಲ್ಲಿ ಬಂದ್ಬಿಟ್ಟು ಬೇಸಿಕ್ ಕಾಸ್ಟು 6,400 ಇರುತ್ತೆ, ಮತ್ತು ಪಾರ್ಟ್ ಬಿ ಚಾರ್ಜ್ 350 ರೂಪಾಯಿ ಬರುತ್ತೆ. ಡೆವಲಪ್ಮೆಂಟ್ ಚಾರ್ಜಸ್ಸು, ಮೇಂಟೆನೆನ್ಸ್ 2 ಇಯರ್ಸ್ ಕೊಡ್ತಾ ಇದ್ದೀವಿ, ಮತ್ತು ಖಾತಾ ಟ್ರಾನ್ಸ್ಫರು, ಸೊ GST ಆ್ಯಡ್ ಆಗುತ್ತೆ ಸರ್. ಸೊ 6,700 ಬರುತ್ತೆ, 6,700 ನೆಗೋಷಿಯೇಷನ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲೆಲ್ಲ ಪ್ಲಾಟ್ ಸೈಜಸ್ ಎಲ್ಲ ಬಂದು 30-50 ಸ್ಟಾರ್ಟ್ ಆಗುತ್ತೆ ಸರ್. 30-50. ಸೊ ಇಲ್ಲಿ ಬಂದು ಎಲ್ಲ ಕನ್ಸ್ಟ್ರಕ್ಷನ್ ಬರೋದ್ರಿಂದ ಎಲ್ಲ ದೊಡ್ಡ ಸೈಟೇ ನೋಡ್ತಿರೋದ್ರಿಂದ 30-50, 40-60, 50-80 ಆ ಥರ ದೊಡ್ಡ ಡೈಮೆನ್ಷನ್ಸೇ ಮಾಡಿರೋದು ಸರ್. ಇದು ಪ್ರೊಸೀಜರ್ ಯಾವ ಥರ ಸರ್? ನಾವು ಇಲ್ಲಿ ಬಂದು ಬುಕ್ ಮಾಡ್ಕೊಂಡು ಹೋಗಬೇಕು ಅಂದರೆ ಅದು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು? ಅಡ್ವಾನ್ಸ್ ಪೇಮೆಂಟ್ ಏನಾದರೂ ಇದೆಯಾ, ಯಾವ ಥರ ಸರ್? ಸೊ ಕ್ಲೈಂಟಿಗೆ ನಾವು ಕ್ಯಾಬ್ ಕೊಡ್ತಾ ಇದ್ದೀವಿ ಸರ್. ಸೊ ಅವರೇನು ತುಂಬ ರಿಸ್ಕ್ ತೊಗೊಂಡು ಬರೋದೇನಿಲ್ಲ, ಅವ್ರ ಡೋರ್ ಸ್ಟೆಪ್ಪೇ ನಾವು ಕ್ಯಾಬ್ ಕಳಿಸ್ಕೊಡ್ತೀವಿ. ಓಕೆ. ಪ್ರಾಜೆಕ್ಟ್ ಬಂದು ನೋಡಲಿ, ಸೈಟ್ ಸೆಲೆಕ್ಟ್ ಮಾಡಲಿ. ಸೊ ಬ್ಲಾಕಿಂಗ್ ಅಮೌಂಟ್ 2 lakhs ಇರುತ್ತೆ. ಓಕೆ. ಸೊ 2 lakhs ಕೊಟ್ಟು ನಾವು ಲೀಗಲ್ ಬುಕ್ ಕೊಡ್ತೀವಿ. ಲೀಗಲ್ ಎಲ್ಲ ಚೆಕ್ ಮಾಡಿ ಲೀಗಲ್ ವೆರಿಫೈ ಮಾಡಾದ್ಮೇಲೆ ನೆಕ್ಸ್ಟ್ ಅಗ್ರಿಮೆಂಟು ಸರ್. ಸೊ ಅಗ್ರಿಮೆಂಟ್ ಮಾಡಿ ವಿತಿನ್ 20-28 ಡೇಸ್ ಎಲ್ಲ ರಿಜಿಸ್ಟರ್ ಮಾಡಿಬಿಡ್ತೀವಿ ನಾವು. ಸೊ ರೆಡಿ ಇದೆ, ನಮ್ದು ಯಾವ್ದು ವೇಟ್ ಮಾಡೋದೇನಿಲ್ಲ. ಸೊ ನಾವು ನಾಳೆನೇ ಬಂದು ಸೈಟ್ ಬುಕ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಒಂದು 1 ಮಂತಲ್ಲಿ ಎಲ್ಲ ಥರ ಲೀಗಲ್ ವೆರಿಫೈ ಕ್ಲಿಯರ್ ಆಗಿ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆಗಿ ನಾವು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬೋದು ಅಂತ ಹೇಳ್ತೀವಿ. ಹೌದು ಸರ್, 20-ಇಂದ 28 ದಿವಸ ಒಳಗಡೆ ನಾವು ರಿಜಿಸ್ಟರ್ ಮಾಡಾಕ್ತೀವಿ. ಇನ್ನೊಂದು ಹೇಳ್ತೀವಿ ಸರ್, ಕನ್ಸ್ಟ್ರಕ್ಷನ್ ಬಂದು ನಮ್ಮ ಕಂಪ್ನಿಯಿಂದಾನೇ ಕಸ್ಟಮೈಸ್ ಬಿಲ್ಲರ್ಸ್ ಮಾಡ್ಕೊಡ್ತಾ ಇದೀವಿ. ಸೊ ನಿಮಗೆ ನಮ್ಮ ಹತ್ರನೇ ಸೈಟ್ ತಗೊಂಡು ನಮ್ಮ ಹತ್ರನೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಒಂದು ಆಫರ್ ಕೊಡ್ತಾ ಇದೀವಿ. ಸೊ ಕನ್ಸ್ಟ್ರಕ್ಷನ್ ನಾವೇ ಮಾಡ್ತೀವಿ. ಆಲ್ಮೋಸ್ಟ್ ಫೇಸ್ 1 ಏನು ನಿಮ್ಗೆ ಆವಾಗ ತೋರಿಸಿದ್ದೀನಲ್ಲ ಅವೆಲ್ಲ 70% ಅವರು ನಾವೇ ಮಾಡಿರೋದು ಕನ್ಸ್ಟ್ರಕ್ಷನ್. ವೀಕ್ಷಕರೇ ನೋಡ್ತಾ ಇದ್ದೀರಾ, ಜಸ್ಟ್ ಇವರು ಪ್ಲಾಟ್ಗಳು ಮಾತ್ರ ಸೇಲ್ ಮಾಡ್ತಾ ಇಲ್ಲ, ಇವರೇ ಕನ್ಸ್ಟ್ರಕ್ಷನ್ನು ಕೂಡ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ, ನಿಮಗೆ ಎಲ್ಲ ಕಾಣಿಸ್ತಾ ಇದೆ. ಲೇಔಟ್ನ ವೆಲ್ ಮೇಂಟೈನ್ ಮಾಡಿದ್ದಾರೆ, ಪ್ರತಿಯೊಂದು ಅಮ್ಯುನಿಟೀಸ್ ಕೂಡ ಕೊಡ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿ ಮನೆಗಳಾಗಿದೆ. ಇದು ಕೂಡ ಒಂದು ಲೇಔಟು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ರೇಟು ಕೂಡ ಬೆಟರ್ ಪ್ರೈಸು, ಬೆಸ್ಟ್ ಪ್ರೈಸು, ಡೀಸೆಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವೇನಾದರೂ ಈ ಒಂದು ದೇವನಹಳ್ಳಿ ಸುತ್ತಮುತ್ತ ಬಂದು ಏನಾದರೂ ಸೈಟ್ ನೋಡ್ತಿದ್ದೀರಾ ಅಂದರೆ ತಕ್ಷಣ ಬಂದು ಈ ಒಂದು ನಂದಿ ಅರ್ಬನ್ ಸಿಟಿ ಪ್ರಾಜೆಕ್ಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಇಷ್ಟವಾದ ಒಂದು ಪ್ಲಾಟ್ನ ಬುಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ರಿಯಲ್ ಎಸ್ಟೇಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.